ನಮಸ್ಕಾರ ಸ್ನೇಹಿತರೆ, ದೃಶ್ಯವೊಂದನ್ನು ನೀವು ಗಮನಿಸ್ತಾ ಇದ್ದೀರಿ. ಬಿಗ್ ಬಾಸ್ನಲ್ಲಿ ನಡೆದಿರ್ತಕ್ಕಂಥ ಒಂದು ಟಾಸ್ಕು ವಾರದ ಪೂರ್ತಿ ಅಥವಾ ವಾರ ಸಂಪೂರ್ಣವಾಗಿ ಏನು ದಿನಸಿ ಸಾಮಗ್ರಿಗಳು ಬೇಕೋ ಅದನ್ನು ಸಂಪಾದನೆ ಮಾಡೋದಕ್ಕೋಸ್ಕರ ಆಡ್ತಾ ಇರುವಂಥ ಟಾಸ್ಕ್ ಅದು. ನೀವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ, ಗಿಲ್ಲಿ ಕಾಲ್ ಕೆಳಗಡೆ ಕಾವ್ಯ ಇರುವಂಥದ್ದು. ಅಂದರೆ ಒಂದು ಟಾಸ್ಕನ್ನು ಕೊಟ್ಟಿರ್ತಾರೆ. ಆ ಟಾಸ್ಕ್ ಹೇಗಿರುತ್ತೆ ಅಂತಂದರೆ ಒಂದು ದಿಲ್ ಸಿಂಬಾಲನ್ನು ಕೊಟ್ಟು ಬಿಟ್ಟಿರ್ತಾರೆ. ಆ ರೀತಿಯಲ್ಲಿ ಇವರು ಅದನ್ನು ಸೃಷ್ಟಿ ಮಾಡಬೇಕಾಗುತ್ತೆ. ಯಾವುದೆಲ್ಲ ವಿನ್ ಆಗ್ತಾರೋ ಅದಕ್ಕೆ ಸಂಬಂಧಪಟ್ಟ ಹಾಗೆ ಈ ವಾರ ಎಷ್ಟು ಪಾಯಿಂಟ್ ಸಿಗುತ್ತೋ ಆ ಆಧಾರದ ಮೇಲೆ ದಿನಸಿ ಸಾಮಗ್ರಿಯನ್ನು ಸಂಗ್ರಹ ಮಾಡುವಂಥ ಒಂದು ಟಾಸ್ಕ್ ಆಗಿರುತ್ತೆ. ಆ ಒಂದು ಸಂದರ್ಭದಲ್ಲಿ ಗಿಲ್ಲಿ ಕಾಲ್ ಕೆಳಗಡೆ ಕಾವ್ಯ ಇರ್ತಾರೆ. ಆ ಒಂದು ಟಾಸ್ಕ್ ಅಂತ ಏನಿರುತ್ತೆ ಆ ಟಾಸ್ಕ್ನ ಕಂಪ್ಲೀಟ್ ಕೂಡ ಮಾಡ್ತಾರೆ. ಕಂಪ್ಲೀಟ್ ಆದ ನಂತರ ಅಥವಾ ಕಂಪ್ಲೀಟ್ ಪೂರ್ವದಲ್ಲೂ ಕೂಡ ಕೆಲವೊಂದಿಷ್ಟು ಮಾತುಗಳನ್ನು ಗಿಲ್ಲಿ ಆಡ್ತಾರೆ. ಅದಾದ ಬಳಿಕ ಗಿಲ್ಲಿ ಕೊನೆಯದಾಗಿ ಎದ್ದು ಹೇಳಬೇಕಾದಂಥ ಸಂದರ್ಭದಲ್ಲಿ ಅವಳು ನನ್ನ ಕಾಲನ್ನು ನಮಸ್ಕಾರ ಮಾಡಿಬಿಟ್ಲು, ದೀರ್ಘ ಸುಮಂಗಲಿ ಭವ ಅನ್ನೋ ರೀತಿಯಲ್ಲಿ ಮಾತನಾಡಿ ಬಿಡ್ತಾರೆ. ಈಗ ಈ ಒಂದು ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವೈರಲ್ ಕೂಡ ಆಗಿಬಿಟ್ಟಿದೆ. ಈ ಕುರಿತಾಗಿ ಕೆಲವೊಂದಿಷ್ಟು ಜನ ಇದು ತಮಾಷೆಗೆ ಅಂತ ಹೇಳ್ತಾರೆ. ಇನ್ನು ಕೆಲವೊಂದಿಷ್ಟು ಜನ ಒಂದು ಅತಿಯಾದ ಓವರ್ ಆ್ಯಕ್ಟಿಂಗ್ ಆಯಿತು ಗಿಲ್ಲಿದು ಅನ್ನೋ ರೀತಿಯಲ್ಲಿ ಮಾತನಾಡ್ತಾರೆ. ಯಾಕೋ ಗಿಲ್ಲಿ ಕಾಮಿಡಿ ಹೆಸರಲ್ಲಿ ಬೇರೆಯವರಿಗೆ ತೇಜೋವಧೆ ಮಾಡುವಂಥದ್ದು ಅಥವಾ ಇನ್ನೇನೋ ಅವರಿಗೆ ಮನಸ್ಸಿಗೆ ನೋವು ಆಗುವ ರೀತಿಯಲ್ಲಿ ನಡೆದುಕೊಳ್ಳುವಂಥದ್ದು ಅತಿಯಾಗಿ ಮಾಡ್ತಾ ಇದ್ದಾನೆ ಅನ್ನೋ ರೀತಿಯಲ್ಲಿಯೂ ಕೂಡ ಒಂದಿಷ್ಟು ಕಮೆಂಟ್ಸ್ಗಳಂಥದ್ದೆಲ್ಲವೂ ಕೂಡ ಕಾಣ್ತಾ ಇರುವಂಥದ್ದು. ಏನೇ ಒಂದು ಕೆಲಸವನ್ನು ಮಾಡ್ತಾ ಇರಲಿ ಅಥವಾ ಯಾವೆಲ್ಲದಕ್ಕೂ ಕೂಡ ಒಂದು ಅತಿಯಾದರೆ ಅಮೃತ ವಿಷ ಅನ್ನೋ ರೀತಿಯಲ್ಲಿ ಇದೆ. ಹಾಗಾಗಿ ಗಿಲ್ಲಿ ಮಾಡ್ತಾ ಇರುವಂಥದ್ದೆಲ್ಲವೂ ಕೂಡ ಸರಿ ಅನ್ನೋದಕ್ಕಾಗಲ್ಲ. ಗಿಲ್ಲಿ ಮಾಡ್ತಾ ಇರುವಂಥದ್ದು ತಮಾಷೆಯೇ ಇರಬಹುದು ಅಥವಾ ಇನ್ನೇನೋ ಇರಬಹುದು. ಆದರೆ ಆ ರೀತಿಯಾದಂತಹ ಕಮೆಂಟ್ಸ್ಗಳನ್ನು ಮಾಡೋದು, ಹೆಣ್ಣು ಮಕ್ಕಳಿಗೆ ಆ ರೀತಿಯಾಗಿ ಮಾತನಾಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಕೆಲವೊಂದಿಷ್ಟು ಜನರ ಪ್ರಶ್ನೆ ಕೂಡ ಹೌದು. ಕೇವಲ ಕೆಲವೊಂದಿಷ್ಟು ಜನ ಹೇಳುವಂಥದ್ದು ಇದೊಂದು ರಿಯಾಲಿಟಿ ಶೋ, ಅಲ್ಲಿ ಕಾಮಿಡಿ ಅವನದ್ದೇ ಒಂದು ಕ್ಯಾಟಗರಿ ಇದೆ, ಅವನು ಕಾಮಿಡಿಯಿಂದನೇ ಗುರುತಿಸಿಕೊಂಡಿರ್ತಕ್ಕಂಥ ವ್ಯಕ್ತಿ, ಇನ್ನೊಬ್ಬರ ಕಾಲೆಳೆಯುವಂಥ ವ್ಯಕ್ತಿ, ಹಾಗಾಗಿ ಆ ರೀತಿಯಾಗಿ ಮಾಡ್ತಾ ಇದ್ದಾನೆ ಅಂತಲೂ ಕೆಲವೊಂದಿಷ್ಟು ಜನ ಹೇಳ್ಬೋದು. ಈ ರೀತಿಯಾದಂಥ ಪಾಸಿಟಿವ್ ಮತ್ತು ನೆಗೆಟಿವ್ ಅಂತ ಅದೆಲ್ಲವೂ ಕೂಡ ಸೋಷಿಯಲ್ನಲ್ಲಿ ಇದ್ದೇ ಇರುತ್ತೆ. ಅದನ್ನು ಹೊರತುಪಡಿಸಿ ಗಿಲ್ಲಿ ಈ ರೀತಿಯಾಗಿ ಮಾತನಾಡ್ತಾ ಇರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಎಷ್ಟರ ಮಟ್ಟಿಗೆ ತಪ್ಪು ಅನ್ನೋದನ್ನು ತಾನೇ ಅರ್ಥೈಸಿಕೊಳ್ಬೇಕಾಗುತ್ತೆ. ಈ ರೀತಿಯಾದಂಥ ಒಂದು ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ಆ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಅವರಿಗೂ ಕೂಡ ಈ ಒಂದು ಮಾಹಿತಿ ತಲುಪಲಿ. ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹೆಚ್ಚಿನ ವಿಡಿಯೋಗಾಗಿ ನೋಟಿಫಿಕೇಶನ್ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಈ ವಿಡಿಯೋನ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಪೇಜ್ನ ಫಾಲೋ ಕೂಡ ಮಾಡಿಕೊಳ್ಳಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.